ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ಗ್ರಾಮ್ ದತ್ತಾತ್ರೇಯಾಯ ನಮಃ. ನನ್ನ ಆತ್ಮೀಯ ಮಕರ ರಾಶಿ ವೀಕ್ಷಕರಿಗೆ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ನಾವು ಮೇ ತಿಂಗಳಲ್ಲಿ ಈ ಮಕರ ರಾಶಿಯವರ ಒಂದು ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಅನ್ನೋದನ್ನು ನೋಡೋದಾದರೆ ನೋಡಿ, ತುಂಬ ಒಳ್ಳೆ ಪ್ರಬಲವಾದಂಥ ಗ್ರಹಗಳು ನಿಮಗೆ ಅನುಕೂಲಕರವಾಗಿ ಇವೆ. ಸ್ವಲ್ಪ ಗುರು ಮತ್ತೆ ಬಲ ಕಡಿಮೆ ಮಾಡಿಕೊಂಡ್ರೂ ಕೂಡ ಅದರಲ್ಲೂ ವಿಶೇಷವಾಗಿ ಶುಕ್ರ, ಶನಿ ಮತ್ತು ರಾಹುವಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಇದರ ಒಂದು ಪರಿಣಾಮ ಏನಾಗುತ್ತೆ ನೋಡಿ ಮಕರ ರಾಶಿಯವರಿಗೆ, ಅದರಲ್ಲೂ ವಿಶೇಷವಾಗಿ ನಾನು ಹೇಳ್ತಾ ಇದ್ದೇನೆ, ಈಗಷ್ಟೇ ಒಂದು ಶನಿಯ ಸಾಡೆಸಾತಿಯ ಪ್ರಭಾವದಿಂದ ಮಕರ ರಾಶಿಯವರು ಹೊರಗಡೆ ಬಂದಿದ್ದೀರಾ. ಐ ಥಿಂಕ್ ಎಷ್ಟೋ ಮಕರ ರಾಶಿಯವರಿಗೆ ಸಾಡೆಸಾತಿಯ ಪ್ರಭಾವ ಆಗಿರಲಿಕ್ಕೂ ಸಾಕು. ಅದರಿಂದ ಸಾಕಷ್ಟು ನೋವನ್ನು ಅನುಭವಿಸಿದ್ದೀರಾ. ಯಾವಾಗ ಇದರಿಂದ ಹೊರಗಡೆ ಬರ್ತೇವೆ ಅಂತ ಅನ್ನೋ ಭಾವನೆ ನಿಮ್ಮಲ್ಲಿತ್ತು. ಸೊ ಅದು ಕಳೆದು ಹೋಗಿದೆ. ಸೊ ಈಗ ಶನಿ ಕೂಡ ನಿಮಗೆ ಉತ್ತಮವಾಗಿ ತುಂಬ ಚೆನ್ನಾಗಿ ಒಂದಷ್ಟು ಯೋಗಗಳನ್ನು ಖಂಡಿತವಾಗಿಯೂ ಶನಿ ಕೊಡ್ತಾನೆ. ನೋಡಿ, ಮೇ ತಿಂಗಳಲ್ಲಿ ನೋಡೋದಾದರೆ ಖಂಡಿತವಾಗಿಯೂ ಶುಕ್ರ ಶನಿ ಮತ್ತು ರಾಹುವಿನ ಸ್ಥಿತಿಯಿಂದ ನೋಡಿ ನಿಮಗೆ ಕಳೆದು ಹೋದಂಥ ಆತ್ಮವಿಶ್ವಾಸ ಪುನಃ ಮರಳಿ ಬರುತ್ತೆ. ಏನು ಮನಸ್ಸಿನಲ್ಲಿ ಏನೋ ಒಂದು ಬೇಜಾರಿತ್ತು, ಅಥವಾ ಯಾವುದೇ ಕೆಲಸದಲ್ಲಿ ಯಾವುದೇ ರೀತಿಯ ಉತ್ಸಾಹ ಇದ್ದಿದ್ದಿಲ್ಲ, ಒಂದು ನಿರಾಸೆ ಅಂತ ಅನ್ನೋದಿತ್ತು, ಅದು ಸಂಪೂರ್ಣವಾಗಿ ಕಳೆದು ಹೋಗುತ್ತೆ. ಮತ್ತೆ ಪುನಃ ನಿಮ್ಮಲ್ಲಿರುವಂಥ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅದೇ ರೀತಿ ನೋಡಿ, ಪ್ರಾಬ್ಲಮ್ಸ್ಗಳಿಂದ ನೀವೇನು ತತ್ತರಿಸಿ ಹೋಗಿದ್ದೀರಿ, ಆ ಎಲ್ಲ ಕ್ಷೇತ್ರದಲ್ಲೂ ಸಮಸ್ಯೆ ಇತ್ತು. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಆ ಸಮಸ್ಯೆಗಳು ಪರಿಹಾರ ಆಗ್ತಾನೇ ಇದ್ದಿದ್ದಿಲ್ಲ ಅಂತ ಅನ್ನೋ ಸ್ಥಿತಿಯಿಂದ ನೀವೀಗ ನಿಧಾನವಾಗಿ ಹೊರಗಡೆ ಬರ್ತೀರಾ. ಅಂತಂದರೆ ಆ ಪ್ರಾಬ್ಲಮ್ಸ್ಗಳಿಗೆ ನಿಮಗೆ ಒಂದು ಸೊಲ್ಯೂಷನ್ ಖಂಡಿತವಾಗಿಯೂ ಸಿಗುತ್ತೆ. ಇನ್ನು ಶನಿಯ ಪ್ರಭಾವ ಯಾವ ರೀತಿಯಾಗಿ ಅಂತಂದರೆ, ಯಾವುದಾದ್ರೂ ಹೊಸ ಕೆಲಸಗಳನ್ನು ಮಾಡಬೇಕು ಅಂತನ್ನೋ ಮನಸ್ಸು ನಿಮ್ಮಲ್ಲಿ ಬರಲಿಕ್ಕೆ ಪ್ರಾರಂಭವಾಗುತ್ತೆ. ನೀವು ಖಂಡಿತವಾಗಿಯೂ ಸ್ವಲ್ಪ ವಿಚಾರವನ್ನು ಮಾಡಿಕೊಂಡು ಹೊಸ ಕೆಲಸಕ್ಕೆ ಕೈಯನ್ನು ಹಾಕ್ಬೋದು. ಯಾಕೆ ವಿಚಾರ ಅಂತ ಕೇಳಿದ್ರೆ, ಇಲ್ಲಿ ಮೇನಲ್ಲಿ ಏನೋ ಒಂದು ಗುರು ಬದಲಾವಣೆ ಇದೆಯಲ್ಲ, ಗುರು ಸ್ವಲ್ಪ ಪಂಚಮದಿಂದ ನಿಮಗೆ ಷಷ್ಠ ಸ್ಥಾನಕ್ಕೆ ಬರ್ತಾನೆ. ಷಷ್ಠ ಸ್ಥಾನಕ್ಕೆ ಬಂದಾಗ ಗುರುಬಲ ಅಷ್ಟಾಗಿ ಸಿಗೋದಿಲ್ಲ ಗೋಚರದಲ್ಲಿ. ಸೊ ಒಂದು ವೇಳೆ ನಿಮಗೆ ಮೂಲ ಜಾತಕದಲ್ಲಿ ಗುರು ಚೆನ್ನಾಗಿದ್ದರೆ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಗುರು ಸಾಲ್ವ್ ಮಾಡ್ತಾನೆ. ಆದರೂ ಕೂಡ ಸ್ವಲ್ಪ ವಿಚಾರ ಇರಲಿ. ರವಿ ಬುಧ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಯನ್ನು ಮಾಡ್ತಾರೆ. ರವಿ ಬುಧ ಕೂಡ, ಏಕೆಂದರೆ ಪಂಚಮದಲ್ಲಿ ಚತುರ್ಥ ಸ್ಥಾನದಿಂದ ಪಂಚಮದ ಮೇಲೆ ಭ್ರಮಣವನ್ನು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ನೋಡಿ, ನಿಮ್ಮ ನೌಕರಿ ವಿಷಯದಲ್ಲಿ ಒಂದಷ್ಟು ವ್ಯತ್ಯಯ, ತೊಂದರೆ ಆಗುವಂಥ ಸಾಧ್ಯತೆ, ಮೇಲಧಿಕಾರಿಗಳಿಂದ ನಿಮಗೆ ಅಸಹಕಾರ ಅಂತಂದರೆ ಸ್ವಲ್ಪ ಸಮಸ್ಯೆ ಉಂಟು ಮಾಡುವಂಥ ಸಾಧ್ಯತೆ ಇರೋದರಿಂದ ಆ ವಿಷಯದಲ್ಲಿ ಒಂದಷ್ಟು ನೀವು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಸಾಧ್ಯತೆ ಇದೆ. ಇನ್ನು ಸಪ್ತಮದಲ್ಲಿರುವಂಥ ನೀಚನಾದಂಥ ಕುಜ ಸಪ್ತಮಕ್ಕೆ ಸಂಬಂಧಪಟ್ಟಂತಹ ದೋಷವನ್ನು ಉಂಟು ಮಾಡುತ್ತಾನೆ. ಅಂದರೆ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಸ್ಯೆಗಳನ್ನು ಉದ್ಭವ ಮಾಡುವಂತೆ ನೋಡ್ಕೊಳ್ತಾನೆ. ಗಂಡ ಹೆಂಡರ ಮಧ್ಯೆ ಅನಾವಶ್ಯಕವಾದಂಥ ಭಿನ್ನಾಭಿಪ್ರಾಯ, ಜಗಳ ಇದೆಲ್ಲವೂ ಉಂಟಾಗುವಂಥ ಸಾಧ್ಯತೆ ಇರೋದರಿಂದ ಇಲ್ಲಷ್ಟೇ ಸೊಲ್ಯೂಷನ್ ಅಂತಂದರೆ ಅಷ್ಟೇ, ನೀವು ನಿಮ್ಮ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ಬಿಟ್ಟು ಮಂಗಳನ ಹಿಡಿತಕ್ಕೆ ಸಿಗದೆ ಹೋದರೆ ಸಾಕು, ನಿಮಗೆ ಯಾವ ಈ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಆದರೂ ಕೂಡ ನೋಡಿ, ಆರೋಗ್ಯದ ಸಮಸ್ಯೆ ಕೂಡ ಇರೋದರಿಂದ, ಯಾಕಂದರೆ ಷಷ್ಠದಲ್ಲಿ ಗುರು ಬರೋದರಿಂದಲೂ ಕೂಡ ಅನಾರೋಗ್ಯ ಸ್ವಲ್ಪ ಪ್ರಾರಂಭವಾಗಬಹುದು. ಸಾಧ್ಯವಾದಷ್ಟು ಗುರು ಉಪಾಸನೆಯನ್ನು ಮಾಡಿ ಗುರು ಅನುಗ್ರಹಕ್ಕೆ ಪ್ರಯತ್ನವನ್ನು ಮಾಡಿದ್ದಾದರೆ ಈ ಸಮಸ್ಯೆ ಕೂಡ ನಿಮಗೆ ವಿಶೇಷವಾಗಿ ದೊಡ್ಡದು ಅನಿಸೋದಿಲ್ಲ. ಇನ್ನು ವಿವಾಹ ಯೋಗ, ಈಗಾಗಲೇ ಪಂಚಮದಲ್ಲಿ ಗುರು ಇರೋದರಿಂದ ಸಾಧ್ಯವಾದರೆ ಈಗಾಗಲೇ ವಿವಾಹ ನಿಶ್ಚಯವಾಗಿರಲಿಕ್ಕೂ ಸಾಕು. ಆದರೂ ಕೂಡ ಒಂದು ವೇಳೆ ಆಗದೇ ಇದ್ದರೆ ಕೂಡ ಪ್ರಯತ್ನವನ್ನು ಮುಂದುವರಿಸಿ ಮುಂದಿನ ಒಂದು ವರ್ಷದಲ್ಲಿ ನಿಮಗೆ ಖಂಡಿತವಾಗಿಯೂ ಈ ವಿಷಯದಲ್ಲಿ ನಿಮಗೆ ಅನುಕೂಲವಾಗುವಂಥ ಸಾಧ್ಯತೆ ಇದೆ. ಇನ್ನು ಯಾವುದೇ ವ್ಯಾಪಾರ ಕ್ಷೇತ್ರ ಇರಬಹುದು ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಬಗ್ಗೆ ವಿಚಾರವನ್ನು ಮಾಡಿದ್ದಾದರೆ ಖಂಡಿತವಾಗಿಯೂ ಸ್ವಲ್ಪ ವಿಚಾರ ಮಾಡಿ ಅದರ ಒಂದು ಬಾಧ್ಯತೆಯನ್ನು ವಿಚಾರ ಮಾಡಿಕೊಂಡು ಮುಂದುವರಿಯಿರಿ. ಅಂದರೆ ಖಂಡಿತವಾಗಿಯೂ ನಿಮಗೆ ತೊಂದರೆ ಆಗೋದಿಲ್ಲ. ಈ ಒಂದು ಮಾಸದಲ್ಲಿ 2 ಗ್ರಹಗಳ ಆರಾಧನೆಯನ್ನು ನೀವು ಖಂಡಿತವಾಗಿಯೂ ಮಾಡಿಕೊಳ್ಳಿ. ಒಂದು ಗುರು ಅನುಗ್ರಹ ನಿಮಗೆ ಖಂಡಿತವಾಗಿಯೂ ಬೇಕು, ಮತ್ತು ಕುಜ ಬಹಳ ಪ್ರಬಲವಾಗಿ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡುವಂಥ ಗ್ರಹ ಇರೋದರಿಂದ ಈ 2 ಗ್ರಹಗಳ ಉಪಾಸನೆ
ಮಂತ್ರ ಪಠನ, ಸ್ತೋತ್ರ ಹೇಳೋದು, ಆಮೇಲೆ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ದಾನಾದಿಗಳನ್ನು ಮಾಡೋದರಿಂದ ನಿಮ್ಮ ಸಮಸ್ಯೆಗಳಿಗೆ ಖಂಡಿತವಾಗಿ ನೀವು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯದಾಗಲಿ.